ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವೀಣಾ ಸತೀಶ್. ಇವತ್ತು ಮಸಾಲಾ ಚಿಕನ್ ತುಂಬ ಈಸಿಯಾಗಿ ಮಾಡುವಂತಹ ರೆಸಿಪಿ ಹೇಗೆ ಮಾಡೋದಂತ ತಿಳ್ಕೊಂಡು ಬರೋಣ. ದಿಢೀರಾಗಿ ಗೆಸ್ಟ್ ಯಾರಾದರೂ ಬಂದರೆ ನಾವು ಇದನ್ನು ಸುಲಭವಾಗಿ ಮಾಡ್ಬೋದು. ಮನೆಯಲ್ಲೇ ಇರುವಂತಹ ಐಟಮ್ಸನ್ನು ಯೂಸ್ ಮಾಡಿ ಈ ಚಿಕನನ್ನು ಟ್ರೈ ಮಾಡಿ ನೋಡಿ ನೀವು. ನೋಡಿ, ಇಲ್ಲಿ 1 kgಯಷ್ಟು ಚಿಕನನ್ನು ಕ್ಲೀನ್ ಮಾಡಿ ತಗೊಂಡಿದ್ದೀನಿ. ಇದಕ್ಕೆ ಅರ್ಧ ಸ್ಪೂನಷ್ಟು ಅರಿಶಿಣ ಪೌಡರನ್ನು ಹಾಕಿದ್ದೀನಿ. 1.5 ಸ್ಪೂನಷ್ಟು ಚಿಲ್ಲಿ ಪೌಡರನ್ನು ಹಾಕಬೇಕು. ಜೊತೆಗೇ 2 ಸ್ಪೂನಷ್ಟು ಕೋರಿಯಾಂಡರ್ ಪೌಡರ್ ಅಂದರೆ ಧನಿಯಾ ಪೌಡರ್ ಇದೆಯಲ್ಲ, ಕೊತ್ತಂಬರಿ ಪೌಡರನ್ನು ಹಾಕ್ಕೋಬೇಕು. 1 ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ಳಿ. ನಂತರ 1 ಸ್ಪೂನಷ್ಟು ಜೀರಾ ಪೌಡರನ್ನು ಹಾಕ್ಕೋಬೇಕು. 1/4 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೋಬೇಕು. ಉಪ್ಪು ನಂತರ ನೋಡಿ ಬೇಕಾದರೆ ಹಾಕ್ಕೋಬೋದು. 3 ಸ್ಪೂನಷ್ಟು ಮೊಸರು ಕರ್ಡನ್ನು ಹಾಕ್ಕೋಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಸಾಲೆ ಎಲ್ಲ ಚಿಕನ್ಗೆ ಚೆನ್ನಾಗಿ ಸೇರಬೇಕು. ಹಾಗಾಗಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಒಂದು 15ರಿಂದ 20 ನಿಮಿಷ ಇಟ್ಟರೆ ತುಂಬ ಒಳ್ಳೆಯದು. ದಿಢೀರಾಗಿ ಮಾಡೋದಾದರೂ ಮಾಡ್ಬೋದು. ಈಗ ಇಲ್ಲಿ ಬಾಣಲೆಗೆ ಒಂದು 5ರಿಂದ 6 ಸ್ಪೂನಷ್ಟು ಆಯಿಲ್ ಅಥವಾ ತುಪ್ಪ, ಗೀ ಬೇಕಾದರೂ ಹಾಕೋಬೋದು. 1 ಪಲಾವ್ ಎಲೆ, 1 ಸಣ್ಣ ಚಕ್ಕೆ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ನಿಮಗೆ ಗರಂ ಮಸಾಲ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ. 2 ದೊಡ್ಡ ಸೈಜ್ ಈರುಳ್ಳಿ ತಗೊಂಡಿದ್ದೀನಿ. ಇದನ್ನು ಹಾಕ್ಕೋಬೇಕು. ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು. ಲೈಟಾಗಿ ಗೋಲ್ಡನ್ ಬ್ರೌನ್ ಬಂದರೆ ಸಾಕು, ತುಂಬ ಏನು ಫ್ರೈ ಆಗಬೇಕಂತೇನಿಲ್ಲ. ಈ ಥರ ಮಿಕ್ಸ್ ಮಾಡಿದ ನಂತರ ಈಗ 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೋಬೇಕು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ ಹಸಿ ವಾಸನೆ ಹೋಗುವಷ್ಟು ಫ್ರೈ ಮಾಡಬೇಕು. ಚೆನ್ನಾಗಿದನ್ನು ಫ್ರೈ ಮಾಡಿದ ನಂತರ ನಾವು ಏನು ನೆನೆಸಿಟ್ಟಿದ್ದೀವಲ್ಲ ಚಿಕನ್, ಅದನ್ನು ಹಾಕ್ಕೋಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸಿದರೆ ನಾವು ಈರುಳ್ಳಿ ಜೊತೆ, ಅದು ಚಿಕನ್ ನೀರು ಬಿಡುತ್ತೆ. ಹಾಗಾಗಿ ನೀರು ಏನು ಹಾಕೋ ಅವಶ್ಯಕತೆ ಇರೋದಿಲ್ಲ. ಅದರಲ್ಲೇ ನೀರು ಚಿಕನಲ್ಲೇ ಇರುತ್ತಲ್ವ, ಆ ನೀರಲ್ಲೇ ಅದು ಚೆನ್ನಾಗಿ ಬೇಯುತ್ತೆ. ಎಕ್ಸ್ಟ್ರಾ ನೀರು ಹಾಕಬೇಕಂತಿಲ್ಲ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ನಾವು ಬೇಯೋಕ್ಕೆ ಬಿಡಬೇಕು. ಮನೆಯಲ್ಲಿ ಇರುವಂತಹ ಮಸಾಲ ಏನು ಸಿಂಪಲಾಗಿರುತ್ತಲ್ವ ಮಸಾಲ, ಅದನ್ನೇ ಹಾಕಿ ನಾವು ಇದನ್ನು ರೆಡಿ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಚಿಕನ್ ಚೆನ್ನಾಗಿ ನೀರು ಬಿಟ್ಟಿದೆ ನೋಡಿ. ನಾನು ಎಕ್ಸ್ಟ್ರಾ ನೀರೇನು ಹಾಕಿಲ್ಲ, ಅದರಲ್ಲೇ ಚಿಕನ್ ಚೆನ್ನಾಗಿ ಬೆಂದಿದೆ. ಚಿಕನ್ ಬೆಂದ ನಂತರ ಈಗ 1 ಸ್ಪೂನಷ್ಟು ಚಿಕನ್ ಮಸಾಲ ಇರುತ್ತಲ್ಲ, ಅದನ್ನು ಹಾಕ್ಕೋಬೇಕು. ನಿಮಗೆ ಸ್ವಲ್ಪ ಜಾಸ್ತಿ ಬೇಕಾದರೆ 1-2 ಸ್ಪೂನಷ್ಟು ಚಿಕನ್ ಮಸಾಲ ಹಾಕ್ಕೋಬೋದು. ನಾನು 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಈ ಥರ ಚೆನ್ನಾಗಿ ಪುನಃ ಮಿಕ್ಸ್ ಮಾಡಿ 1 ನಿಮಿಷ ಇದನ್ನು ಸ್ವಲ್ಪ ಬೇಯಿಸಬೇಕು. ನೋಡಿ, ಈಗ ಚಿಕನ್ ಮಸಾಲ ಅಂದರೆ ಇಲ್ಲಿ ಚೆನ್ನಾಗಿ ಬೆಂದಿದೆ. ಈಗ 1 ದೊಡ್ಡ ಸೈಜ್ ಟೊಮೊಟೊ ಹಾಕ್ಕೋಬೇಕು. ಸಣ್ಣ ಸೈಜಿನ ಟೊಮೊಟೊ ಆದರೆ 2 ಹಾಕ್ಕೊಳ್ಳಿ. ಟೊಮೊಟೊ ಹಣ್ಣನ್ನು ನಾವು ಸ್ವಲ್ಪ ಕೊನೆಯಲ್ಲಿ ಚಿಕನ್ ಆಲ್ಮೋಸ್ಟ್ ಬೆಂದ ನಂತರ ಹಾಕಿದಾಗ ಅದರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ 1 ನಿಮಿಷ ಸ್ವಲ್ಪ ಅದನ್ನು ಫ್ರೈ ಮಾಡಿದರೆ ಆಯಿತು. ಸೂಪರಾದ ಮಸಾಲ ಚಿಕನ್ ರೆಡಿ ಆಗುತ್ತೆ. ಇದಕ್ಕೆ ಈಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಇಷ್ಟೇ ಮಸಾಲಕ್ಕೆ ನೀವು ಪಾಲಕ್ ಸೊಪ್ಪು ಇರುತ್ತಲ್ಲ, ಅದನ್ನು ಬೇಯಿಸಿ ಹಾಕ್ಕೊಂಡ್ರೆ ಪಾಲಕ್ ಚಿಕನ್ ಆಗುತ್ತೆ. ಅಥವಾ ಗೋಡಂಬಿ ಕ್ಯಾಶ್ಯೂ ಇರುತ್ತಲ್ಲ, ಅದನ್ನು ಸ್ವಲ್ಪ ಟೊಮೊಟೊ ಜೊತೆ ಪೇಸ್ಟ್ ಮಾಡ್ಕೊಂಡು ಹಾಕ್ಕೊಂಡ್ರು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಒಟ್ಟಿನಲ್ಲಿ ಸಿಂಪಲಾಗಿ ನಿಮಗೆ ಮಸಾಲ ಚಿಕನ್ ಮಾಡಬೇಕಂದ್ರೆ ಈ ಥರ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮಸಾಲ ನಿಮಗೆ ಹದ ಅಂದರೆ ಸ್ವಲ್ಪ ತೆಳು ಬೇಕಂದರೆ ಇದಕ್ಕೆ ನೀರು ಹಾಕ್ಕೊಂಡು ಉಪ್ಪಿನ ಹದ ನೋಡಿಕೊಂಡು ನೀವು ರೆಡಿ ಮಾಡ್ಕೋಬೇಕು. ಅಥವಾ ಇನ್ನೂ ಸ್ವಲ್ಪ ಡ್ರೈನೇ ಬೇಕಂದರೆ ಇನ್ನೂ ಸ್ವಲ್ಪ ಇದನ್ನು ಫ್ರೈ ಮಾಡಿ ನೀರಿನ ಅಂಶನ ಕಮ್ಮಿ ಮಾಡಿಕೊಂಡ್ರೆ ಆಯಿತು. ಸೂಪರಾದ ಮಸಾಲ ಚಿಕನ್ ರೆಡಿ ಆಗುತ್ತೆ. ಇದೇ ರೀತಿ ಬೇರೆ ಬೇರೆ ರೀತಿಯ ಚಿಕನ್ ಮಸಾಲ ರೆಸಿಪಿಯನ್ನು ಮುಂದಿನ ದಿನಗಳಲ್ಲಿ ನಾನು ನನ್ನ ಚಾನಲಲ್ಲಿ ಹಾಕ್ತೀನಿ. ನೀವು ಚೆಕ್ ಮಾಡ್ತಾಯಿರಿ. ಈ ರೆಸಿಪಿಯನ್ನು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ವೀಡಿಯೋಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ. ನಮಸ್ಕಾರ.